ಹಲೋ ಫ್ರೆಂಡ್ಸ್, ಹೆಸರು ಕೃಷಿಕ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಅಂದರೆ ನೋಡ್ತಾ ಇರೋ ಫ್ರೆಂಡ್ಸ್, ನಾನು ಬಾಳೆ ತೋಟಕ್ಕೆ ಬಂದವನಿ. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬಾಳೆ ತೋಟ ಯಾವ ರೀತಿ ಐತೆ ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ್, ಎಲ್ಲರೂ ಕೂಡ ತಪ್ಪದೇ ಕೇಳಿ ಅಂತೀನಿ. ನೋಡ್ತಾ ಇರೋ ಫ್ರೆಂಡ್ಸ್, ಈಗ ಎಲ್ಲ ರೈತರುಗಳು ಲಾಸ್ ಆಯ್ತೈತೆ ಏನೇ ಮಾಡಿದ್ರು ನಮಗೆ ಪ್ರಾಫಿಟ್ ಆಯ್ತಲ್ಲ ಅಂತೆಲ್ಲ ಹೇಳ್ತಾರೆ. ಅದು ಏನು ಕಾಯ್ತೈತೆ ಮತ್ತು ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಹೇಳ್ತೀನಿ, ಎಲ್ಲ ಕೇಳಿ ಫ್ರೆಂಡ್ಸ್. ನೋಡ್ತಾರೆ ಫ್ರೆಂಡ್ಸ್, ಈಗ ನಾವು ಏನೇ ಒಂದು ಮಾಡ್ತೀವಿ ಅಂದರೂ ನಾವು ಫಸ್ಟ್ ಯಾರೇ ಆದರೂ ಯಾವುದೇ ವೀಡಿಯೋದಲ್ಲೂ ಕಡಿಮೆಯಿಂದ ಮಾಡಿ ಅಂತ ಹೇಳ್ತಾರೆ. ಈಗ ನೀವು ಟಗ್ರು ಸಾಕ್ತೀನಿ ಅಂದರೂ ಇಲ್ಲ ಏನು ಆಡು ಕುರಿ ಹಸು ಏನೇ ಮಾಡ್ತೀವಿ ಅಂದರೂ ಕಡಿಮೆ ಒಂದು 2, 3 ಇಲ್ಲ 10, 12, 15 ಆ ರೀತಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಯಾರೇ ಹೇಳಿದ್ರು. ಆಗ ಅವರು ಸಜೆಷನ್ ಕೊಡ್ತಾರೆ. ಒಬ್ಬೊಬ್ಬರು ರೈತರು ಏನು ಮಾಡ್ತಾರೆ, ಅಷ್ಟಕ್ಕೆ ಸ್ಟಿಕನ್ ಆಯ್ತಾರೆ. ಆರಾಮಾಗಿ ಒಂದು 4-5 ಹಸು ಆರಾಮಾಗಿ ಮೇಯಿಸ್ಬೋದು ಅಂತ ಸ್ಟಿಕನ್ ಆಯ್ತಾರೆ. ಹಾಗೇನಾಯ್ತವೆ, ಈಗ ಒಂದು 2-3 ಹಸು ಒಬ್ಬ ರೈತ ಸಾಕ್ತವನೆ ಅಂದರೆ ಅಷ್ಟಕ್ಕೆ ಸ್ಟಿಕನ್ ಆಯ್ತಾನೆ. ಆಗ ಇಷ್ಟು ನೋಡಿಕೊಂಡು ಅಲ್ಲೆಲ್ಲ ಜಮೀನು ಕೆಲಸ, ಅಡಿಕೆ ಗಿಡಕೆ ತೆಂಗು ಆ ರೀತಿ ನೋಡೋದ ಅಂತ ಇದು ಮಾಡ್ತಾರೆ. ಆಗ ಏನಪ್ಪ ಅಂದರೆ, ಈಗ 2-3 ಹಸು ಅಂದಾಗ ಈಗ 3 ಹಸುನು ಕರು ಹಾಕ್ತು ಅಂದ್ಕೊಳ್ಳಿ. ಈಗ ಅವು ಹೆಣ್ಗರ ಹಾಕೈತೆ. ಆಗ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಹಾಲು ನಿಲ್ಲೋಗಂಟ ಹಸುಗೆ ಸಾಕಿ ಹಬ್ಬ ಆದಮೇಲೆ ಮಾರಾಕ್ಬಿಡ್ತಾರೆ. ಹಾಗೆ ಏನು ಮಾಡ್ತಾರೆ, 2 ಹಸು 3 ಹಸು ಒಂದೇ ಇಟ್ಟು ಮಾರಾಕ್ತಾರೆ. ಈ ಕರುಗಳೇ ಬರುತ್ತೆ ಅಂತ ಮಾರಾಕ್ದಾಗ ಅವ್ರಿಗೇನು, ಆ ಕರುಗಳು ಬೆಳೆದು ಫಲ ನಿಂತು ಕರು ಹಾಕೋಗಂಟ ಲಾಭ ಇಲ್ಲ. ಅದು ಸಕ್ಸಸ್ ಆದರೂ ಆಯಿತು, ಸಕ್ಸಸ್ ಆಗದಿದ್ರೂ ಆಯಿತು. ಆ ಕರು ಅದು ಕರು ಹಾಕಿ ನಾಲ್ ಕೊಡೋವರೆಗೂ ಇವ್ರದ್ದೇ ಖರ್ಚು. ತಿಂಡಿದಾಗಿರ್ಬೋದು, ಇಲ್ಲ ಅದು ಇದು ಹುಲ್ದಾಗಿರ್ಬೋದು, ಮೇವುದಾಗಿರ್ಬೋದು, ಎಲ್ಲ ಇವ್ರದ್ದೇ ಖರ್ಚು. ಆಗ ಅವ್ರಿಗೆ ಕಂಡುಬರುತ್ತೆ, ಇದರಲ್ಲಿ ಏನೂ ಲಾಭ ಇಲ್ವಲ್ಲ ಅಂತ. ಅದೇ ಈಗ 2-3 ಹಸು ನೀವು ಒಂದೇ ಆ ರೀತಿ ಮಾರಾಕ್ದಾಗ ನಿಮಗೆ ಲಾಸ್ ಅಂತ ಕಾಣಿಸುತ್ತೆ. ಏನಕ್ಕಪ್ಪ ಅಂದರೆ, ಈಗ ಯಾವುದೇ ಒಂದು ಹಸು ಅಲ್ಲಿ 4 ತಿಂಗಳು 5 ತಿಂಗಳು ಹಾಲು ಕೊಡುತ್ತೆ. ಆಮೇಲೆ ಅದಕ್ಕೆ ಫಲಕ್ಕೆ ಬರುತ್ತೆ. ಫಲ ಕೊಡಿಸಿದಾಗ ಹಾಲು ಕಡಿಮೆ ಆಗೈತೆ. ಈಗ ಅದ್ರ ಜೊತೆ 1 ಕರು 2 ಕರು ಇದ್ದಾಗ ಅದ್ರ ಹಾಲು ಅದಕ್ಕೆ ಮೇಂಟೈನ್ ಆಗುತ್ತೆ. ಆಗ ನಮಗೆ ಲಾಭ ಬರ್ತೈತೆ ಅನಿಸಲ್ಲ. ಏನಕ್ಕಪ್ಪ, ಈಗ ಯಾರೇ ಆಗಲಿ ಏನೇ ಮಾಡಲಿ ಅದೇ ರೀತಿ ಆಗೋದು. ಈಗ ಒಬ್ಬರು ಟಗರು ಸಾಕ್ತವ್ರೆ ಅಂದ್ರೂ, ಈಗ ಒಂದು 10 ಸಾಕ್ತವ್ರೆ ಅಂದ್ಕೊಳ್ಳಿ. ನೀವು ವರ್ಷನೂ ಈಗ ನಾನು 10ಕ್ಕೆ ಸ್ಟಿಕನ್ ಆಯ್ತೀನಿ, 10ನೇ ಸಾಕೋಯ್ತೀನಿ ಅಂದಾಗ ಅದೇನಪ್ಪ ಇರ್ತದೆ, ಈಗ ನಿಮಗೆ ಒಂದು 2 ವರ್ಷ 3 ವರ್ಷ ಸಾಕಿ ಎಕ್ಸ್ಪೀರಿಯೆನ್ಸ್ ಐತೆ, ಯಾವ ರೀತಿ ಸಾಕ್ತವೆ ಅಂತ ಗೊತ್ತಿರ್ತದೆ, ಯಾವ ರೀತಿ ಲಾಭ ಬರ್ತೈತೆ ಅಂತ ನಿಮ್ಗೆ ಗೊತ್ತಿರ್ತದೆ. ಆದರೆ ಈಗ 10ಅಲ್ಲಿ ನಿಮಗೆ ವರ್ಷಕ್ಕೆ 50,000 ಲಾಭ ಬರ್ತೈತೆ ಅನಿಸ್ತದೆ. ಅದು ನಿಮಗೆ ವರ್ಷ ಬರ್ತಾ ಇದೇನಪ್ಪ ಇಷ್ಟು ಎಲ್ಲ ನಾವು ಮಾಡಿದ್ರು, ಸೆಡ್ ಮಾಡಿಸಿ ತಿಂಡಿ ಕೊಟ್ಟು ಇದೆಲ್ಲ ಮಾಡಿದಾಗ ನಮ್ಗೆ 50,000ನೇ ಲಾಭ. ಅಂದರೆ ವರ್ಷ ಪೂರ್ತಿ ಸಾಕಿದ್ರು ಈಗ 50,000 ಲಾಭ ಅಂತ ಅನಿಸ್ತದೆ. ಏನಕ್ಕಪ್ಪ ಅಂದರೆ, ಈಗ ನೀವು ಏನೇ ಮಾಡಲಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಕಡಿಮೆ ಮಾಡಬೇಕು. ಅದೇ ನೀವು ಸಕ್ಸಸ್ ಆಗಬೇಕು, ನಾವು ಒಳ್ಳೆ ಲಾಭ ಪಡಿಬೇಕು, ಒಳ್ಳೆ ಸಕ್ಸಸ್ ಆಗಿ ನಾವು ಒಂದು ಹೆಸರು ಮಾಡಬೇಕು ಈ ಫೀಲ್ಡಲ್ಲಿ ಅಂತ ಅಂದಾಗ ನೀವೇನು ಮಾಡಬೇಕು, ಈಗ ಹೇಳ್ತಾರೆ ಎಲ್ಲ 5ರಿಂದ 10ರಿಂದ ಸ್ಟಾರ್ಟ್ ಮಾಡಿ ಅಂತ. ಅದು ಎಲ್ಲ ಓಕೆ, ನಾವು ಅಷ್ಟರಲ್ಲೇ ಈಗ 2-3 ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ, ನಮ್ಗೆ ಅದ್ರ ಬಗ್ಗೆ ತಿಳ್ಕೊಬೇಕು. ಅದ್ರ ಬಗ್ಗೆ ಅದು ಯಾವ ರೀತಿ ಕಾಯಿಲೆ ಬರುತ್ತೆ, ಮತ್ತು ಯಾವ ರೀತಿ ಅದು ನಾವು ಮೇವು ಹಾಕಬೇಕು, ಯಾವ ರೀತಿ ಯಾವ ಟೈಮಲ್ಲಿ ಮಾರಬೇಕು, ನಾವು ಯಾವ ಟೈಮಲ್ಲಿ ತರಬೇಕು ಮರಿಗಳ ಆ ಥರ ಎಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಆದಾಗ ನಾವು ಏನು ಮಾಡಬೇಕಪ್ಪ ಅಂದರೆ, ಈಗ 5 ಸಾಕತ್ತಕ್ಕೆ 10, 15, 20, 25, 30 ಆ ರೀತಿ ಸಾಕಬೇಕು. ಆಗ ಹೊತ್ತು ಅಷ್ಟು. ಈಗ ನಾವು ಜಾಸ್ತಿ ಮಾಡ್ತಾ ಇದ್ದಂಗೆ ನಾವು ಒಬ್ಬರೇ ಯಾವುದೇ ಕಾರಣಕ್ಕೂ ನೋಡ್ಕೊಳ್ಳೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ, ಈಗ ಹೆಚ್ಚು ಆದಾಗ ನಮಗೂ ಬೇರೆ ಒಂದೇ ಕೆಲಸ ಇರೋಲ್ಲ, ಬೇರೆ ಕೆಲಸ ಇರುತ್ತೆ. ಆಗ ನಾವು ನೋಡಿ ಲೇಬರ್ ಮಾಡಿ ನೋಡ್ಕೋಬೇಕು. ನಾವು ಒಂದು ಫೀಲ್ಡಲ್ಲಿ ಬೆಳಿಬೇಕು ಅಂದರೆ ಹೆಚ್ಚಿನದಾಗಿ ಮಾಡಬೇಕು. ಈಗ ಯಾವುದೇ ನೀವು ಈಗ ಹಿಂಗೆ ಹೇಳ್ತವ್ರೆಲ್ಲ ಇದು ಮಾಡ್ಬೋದಾ, ಆಮೇಲೆ ಲಾಸ್ ಆಗಲ್ವಾ ಅಂತ ತಿಳ್ಬೋದು. ಈಗ ನೀವು ಯಾವುದೇ ಒಂದು ಕಂಪ್ನಿ ನಡೆಸ್ಬೇಕಾದ್ರು, ಈಗ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋನೆ ಅಂದರೆ ಅವ್ನು ಯಾವುದೇ ಕಂಪ್ನಿ ನಡೆಸ್ಬೇಕಾದ್ರು ಅವನಿಗೆ ಈಗ ಲಾಭ ಆಗೋದು ಲಾಸ್ ಆಗೋದು ಅಂತ ಯೋಚನೆ ಮಾಡ್ದೇ ಯಾವುದೇ ಕಾರಣಕ್ಕೂ ಮಾಡಲ್ಲ. ಆಮೇಲೆ ಇನ್ನೊಂದೇನು, ಈಗ ಅವರು ಬರೀ ಒಂದು 100 ಪ್ರಾಡಕ್ಟ್ ಮಾಡಿದ್ರೆ ಅವ್ರಿಗೆ ಎಷ್ಟು ಒಂದು 1,000 ರೂಪಾಯಿ 2,000 ರೂಪಾಯಿ ಆ ರೀತಿ ಲಾಭ ಬರೋದು.
ಅದೇ ಇಂಪ್ರೂವ್ ಮಾಡ್ದೇ ಅಷ್ಟೇ ಮಾರಿದ್ರೆ ಅವರಿಗೆ ಲೇಬರ್ಗಳಿಗೆಲ್ಲ ಅಮೌಂಟ್ ಕೊಟ್ಟು ಈಗ ಎಂಪ್ಲಾಯಿಗಳಿಗೆಲ್ಲ ಮಾಡೋಕ್ಕಾಗಲ್ಲ. ಹೆಚ್ಚಿನದಾಗಿ ಏನೇ ಮಾಡಿದ್ರು ಹೆಚ್ಚಿನದಾಗಿ ಮಾಡಿದ್ರೆ ಮಾತ್ರ ಫ್ರೆಂಡ್ಸ್ ಸಕ್ಸಸ್ ಆಗೋದು. ಅದರಿಂದ ಸ್ವಲ್ಪದ್ರಿಂದ ಪ್ರಾರಂಭ ಮಾಡಿ ಹೆಚ್ಚಾಗಿ ನಾವು ಮಾಡಲಿಲ್ಲ ಅಂದಾಗ ನಾವು ಏನೂ ದುಡಿಯೋಕ್ಕಾಗಲ್ಲ, ಆಮೇಲೆ ಒಳ್ಳೆ ಸಕ್ಸಸ್ ಕಾಣೋಕ್ಕಾಗಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದರಿಂದ ಈ ಮಾತು ಹೇಳ್ತೀನಿ. ನೋಡ್ತಾ ಫ್ರೆಂಡ್ಸ್, ಇಲ್ಲಿ ತೋಟಕ್ಕೆ ಬಂದಿದ್ದು ಯಾವ ರೀತಿ ಅವೆ ಅಂತ ಬಾಳೆಗೊನೆ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇದು 2ನೇ ಕೋಳಿ. ನಾನು ಸತಿ ವೀಡಿಯೋ ಮಾಡಿ ಸೆಂಡ್ ಮಾಡಿದ್ದೆ ಫ್ರೆಂಡ್ಸ್ ನಿಮಗೆ. ಏನಪ್ಪ ಅಂದರೆ ಈಗ ಅವು ಸ್ಟಾರ್ಟಿಂಗ್ ಕೊಯ್ಲು ಯಾವ ರೀತಿ ಬಂದಿತ್ತು ಅಂತ ನಿಮ್ಗೆ ಸೆಂಡ್ ಮಾಡಿದೆ. ಆಮೇಲೆ ಇವು ಕೆಲೆ ಬಿಟ್ಟಿದ್ದು ಹೇಳಿದೆ ಒಂದು ವೀಡಿಯೋದಲ್ಲಿ. 1 ವರ್ಷ ಆಯಿತು ಆ ವೀಡಿಯೋ ಮಾಡಿಬಿಟ್ಟು. ಇದು 2ನೇ ಕೊಯ್ಲು ಫ್ರೆಂಡ್ಸ್. ಯಾವ ರೀತಿ ನೋಡಿ ಸತಿ ಈ ತೋಟದಲ್ಲಿ ಏನಪ್ಪ ಅಂದರೆ ಇಷ್ಟು ಬೆಳವಣಿಗೆ ಅಂದರೆ ಫುಲ್ ಉದ್ದಕ್ಕೆ ಹೋಗಿರಲಿಲ್ಲ, ಶಾರ್ಟಲ್ಲೇ ಇದ್ಬಿಟ್ಟಿದ್ದೋ ಗೊನೆ. ಈಗ ಫುಲ್ ನೋಡ್ತಾ ಇರ್ಬೋದು ಯಾವ ರೀತಿ ಹೈಟಿಗೆ ಹೋಗೈತೆ. ಅಲ್ಲಿ ಗೊನೆ ಬಿಟ್ಟೈತೆ ಒಂದು 10-12 kg 14 kg ಗೊನೆ ಅಷ್ಟು ಬಿಟ್ಟೈತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಕೆಲೆ. ನಾನಿಷ್ಟೇ ಈ ರೀತಿ ಕೆಲೆ ಬಿಟ್ಟಾರೆ ಅಂದರೆ ಎಲೆ ಪಲ್ಯ ಕುಯ್ಸ್ತಾರೆ, ಅದರಿಂದ ಈ ರೀತಿ ಕೆಲೆ ಬಿಡ್ತಾರೆ. ಅಂದರೆ ನೆಕ್ಸ್ಟ್ ಬೆಳೆ 2ನೇ ಬೆಳೆಗೆ ಕಟಾವು ಮಾಡ್ಬೋದು. ಈ ರೀತಿ ಬೆಳವಣಿಗೆ ಆಯ್ತಾಗ ಬರೋಲ್ಲ, ಅದರಿಂದ ಇದು ಮಾಡ್ತಾರೆ. ನೋಡ್ತಾ ಇರ್ಬೋದು ಕೊನೆಯಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ಎರಡನೇ ಕೊಯ್ಲು ಫ್ರೆಂಡ್ಸ್. ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, 2ನೇ ಕೊಯ್ಲು ಗೊನೆ ಯಾವ ರೀತಿ ಬಂದೈತೆ ಅಂತ. ಎಲ್ಲ ಆಲೆ ಗೊನೆ ಕುಯ್ದವ್ರೆ ನೋಡ್ತಾ ಇರೋದು ನೋಡಿ. ಅಲ್ಲಿ ಆ ಕಡೆ ರೋಗ ಐತೆ ಫ್ರೆಂಡ್ಸ್. ನೋಡ್ತಾ ಇರೋ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ರೋಗ ಬಂದೈತೆ ಸೈಡಲ್ಲಿ ಅಂತ. ಇನ್ನು ನೆಕ್ಸ್ಟ್ ಕೊಯ್ಲು ನಾವು ಬಿಡ್ತೀವಿ ಅಂದರೆ ಅದೇ ಕಾಣೋಕ್ಕಾಗಲ್ಲ. ಇದು ನೋಡ್ತಾ ಇರೋದು ನೀವು. ಅಲ್ಲಿ ಕಡ್ಡಿ ಹಾಕಿದ್ರು. ಈಗ ಏನೋ ಬಾಳೆ ನೆಟ್ಟವ್ರೆ, ಬಾಳೆ ಸಸಿಗಳು ನೋಡ್ತಾ ಇರ್ಬೋದು ನೀವು. ಈಗ ನೆಟ್ಟವರಲ್ಲಿ ಬಾಳೆ ಸಸಿಗಳು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಯಾವ ರೀತಿ ಗೊನೆ ಎಲ್ಲ ಬಂದೈತಿ ಅಂತ ನೋಡಿ. ನಾನು ಓದ್ ವಿಡಿಯೋದಲ್ಲಿ ಯಾವ ರೀತಿ ನೆಟ್ಟವ್ರೆ ಮತ್ತು ಯಾವ ರೀತಿ ಗೊಬ್ಬರ ಹಾಕೋರೆ ಅಂತ ನಿಮಗೆ ಎಲ್ಲ ತೋರಿಸಿದೆ. ಎಲ್ಲನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು ಫ್ರೆಂಡ್ಸ್. ಈಗ 2ನೇ ಕೊಯ್ಲಲ್ಲಿ ಯಾವ ರೀತಿ ಗಿಡ ಐತೆ ಮತ್ತು ಯಾವ ರೀತಿ ಗೊನೆ ಬಂದೈತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾನೆ ಫ್ರೆಂಡ್ಸ್. ಇಲ್ಲ ಒಂದು 15 kg ಅಷ್ಟು ಗೊನೆ ದೂಕೈತೆ ಅಂತಲೇ ಹೇಳ್ಬೋದು. ಸುಮಾರು ಇದು ಫ್ರೆಂಡ್ಸ್ 2 ಎಕರೆಯಲ್ಲಿ ಐತೆ ಬಾಳೆ ಹೇಳ್ಬೋದು. ಅಂದರೆ ಈಗ ಪಚ್ಚಬಾಳೆ ಸಸಿಗಳು ನೆಟ್ಟವರಲ್ಲಿ ಸ್ವಲ್ಪ ಅಲ್ಲಿ ಪಾರಮ್ ಕಡ್ಡಿದ್ದು ಸತಿ ಈ ಸತಿ ಕಿತ್ತಾಕ್ಬಿಟ್ಟು ಬಾಳೆನೇ ಹಾಕವ್ರೆ. ನೋಡ್ತಾ ಇರ್ಬೋದು ಯಾವ ರೀತಿ ಐತೆ ಅಂತ ಬಾಳೆ ಗಿಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮತ್ತು ಮರಿಬೇಡಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.